ಗಂಗಾವತಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕೊಲೆ ಆರೋಪಿಗಳಿಗೆ ಇದೀಗ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿರುವಂಥದ್ದು. ಗಂಗಾವತಿಯ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಈ ತೀರ್ಪನ್ನು ಪ್ರಕಟಿಸಿದೆ. ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದಂತಹ ವೆಂಕಟೇಶ್ರನ್ನ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 6 ಜನರಿಗೆ ಗಲ್ಲು ಶಿಕ್ಷೆಯನ್ನು ನೀಡಿ ತೀರ್ಪನ್ನು ಪ್ರಕಟಿಸಿದೆ ನ್ಯಾಯಾಲಯ. ರವಿ, ವಿಜಯ್, ಧನ್ರಾಜ್, ಭೀಮಾ ಸೇರಿದಂತೆ 6 ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿರುವಂಥದ್ದು. ನ್ಯಾಯಾಧೀಶರಾದ ಸದಾನಂದ ನಾಗಪ್ಪ ಅವರಿಂದ ಈ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. 1ನೇ ಸತ್ರ ನ್ಯಾಯಾಲಯದಿಂದ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಈ ತೀರ್ಪನ್ನು ಪ್ರಕಟಿಸಿದೆ. ಗಂಗಾವತಿಯ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸದಾನಂದ ನಾಗಪ್ಪ ಅವರು ಆದೇಶವನ್ನು ಹೊರಡಿಸಿರುವಂಥದ್ದು. ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಂತಹ ವೆಂಕಟೇಶ್ ಕುರುಬರ ಇವರನ್ನು ಹತ್ಯೆಗೈಯಲಾಗಿತ್ತು. ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ನಡೆದಿದ್ದಂತಹ ಘಟನೆ ಇದು. ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಲಾಗಿತ್ತು. ಆ 12 ಜನ ಆರೋಪಿಗಳ ಪೈಕಿ 6 ಜನರಿಗೆ ಇದೀಗ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿರುವಂಥದ್ದು. ಮಿಕ್ಕ 6 ಜನ ಆರೋಪಿಗಳಿಗೆ ತಲಾ 3 ಲಕ್ಷ ದಂಡವನ್ನು ಕೂಡ ವಿಧಿಸಲಾಗಿದೆ. ಗಲ್ಲು ಶಿಕ್ಷೆಯ ಜೊತೆಗೆ 6 ಜನರಿಗೆ ದಂಡ ವಿಧಿಸಲಾಗಿದೆ. ಇನ್ನು 6 ಜನ ಆರೋಪಿಗಳೇನಿದ್ದಾರೆ ಅವರನ್ನು ಬಿಡುಗಡೆ ಮಾಡಿದೆ ನ್ಯಾಯಾಲಯ. ಆದರೆ 6 ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ದಿನಾಂಕ 8/10/2025 ಬೆಳಗಿನ ಜಾವ 2:30 ಸುಮಾರಿಗೆ ಬಿಜೆಪಿ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದ ವೆಂಕಟೇಶ್ ಈತನನ್ನು ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿ ಬರುವ ಲೀಲಾವತಿ ಆಸ್ಪತ್ರೆ ಮುಂದುಗಡೆ 6 ಜನ ಈ ನ್ಯಾಯಾಲಯದ ಮುಂದಿದ್ದಂತಹ 6 ಜನ ಅಪರಾಧಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಸ್ಥಳದಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದು ಇರುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯವು ದಿನಾಂಕ 23/10/2026 ಈ 6 ಜನ ಆರೋಪಿತರು ಅಪರಾಧಿಗಳೆಂದು ಘೋಷಿಸಿದ್ದು ಈ ದಿನಕ್ಕೆ ತೀರ್ಪನ್ನು ಕಾಯ್ದಿರಿಸಿದ್ದು ಇರುತ್ತದೆ. ಈ ದಿನ ಮಾನ್ಯ ನ್ಯಾಯಾಧೀಶರಾದ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಸಾಹೇಬ್ರು 6 ಜನ ಆರೋಪಿತರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದು ಇರುತ್ತದೆ. 2025 ಅಕ್ಟೋಬರ್ 7ನೇ ತಾರೀಕು ಗಂಗಾವತಿಯಲ್ಲಿ ವೆಂಕಟೇಶ್ ಕುರುಬರ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿರುತ್ತೆ. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಂತಹ ವೆಂಕಟೇಶ್ ಕುರುಬರ ಅವರನ್ನು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ವೆಂಕಟೇಶ್ ಅವರನ್ನು ಕೊಲೆ ಮಾಡಿದ್ರು. ಕೇಸ್ನ ಸಂಬಂಧಪಟ್ಟಂತೆ 12 ಜನರನ್ನು ಗಂಗಾವತಿ ನಗರ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಇದರಲ್ಲಿ ಪ್ರಮುಖ ಆರೋಪಿ ರವಿ ಸೇರಿದಂತೆ ಒಟ್ಟು 12 ಜನ ಏನು ಅರೆಸ್ಟ್ ಆಗಿದ್ರು ಅವರ ವಿರುದ್ಧ 927 ಪುಟಗಳ ಚಾರ್ಜ್ ಶೀಟನ್ನು ಕೂಡ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ರು. ಇದರ ವಿಚಾರಣೆಯನ್ನು ನಡೆಸಿದಂತಹ ನ್ಯಾಯಾಲಯ 12 ಆರೋಪಿಗಳ ಪೈಕಿ 6 ಜನರನ್ನು ಬಿಡುಗಡೆ ಮಾಡಿರುತ್ತೆ. ಮಿಕ್ಕ 6 ಜನರು ಏನಿದ್ದಾರೆ ಅವರಿಗೆ ಇದೀಗ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಜೊತೆಗೆ ದಂಡವನ್ನು ಕೂಡ ವಿಧಿಸಿ ಆದೇಶವನ್ನು ಹೊರಡಿಸಿದೆ ನ್ಯಾಯಾಲಯ. 6 ಜನ ಆರೋಪಿಗಳಿಗೆ ತಲಾ 3 ಲಕ್ಷ ರೂಪಾಯಿ ದಂಡವನ್ನು ಕೋರ್ಟ್ ವಿಧಿಸಿರುವಂಥದ್ದು. ಗಂಗಾವತಿಯ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಈ ತೀರ್ಪನ್ನು ಪ್ರಕಟಿಸಿದ್ದು ನ್ಯಾಯಾಧೀಶರಾದಂತಹ ಸದಾನಂದ ನಾಗಪ್ಪ ನಾಯಕ್ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಯಾರ್ಯಾರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಅಂತ ನೋಡೋದಾದರೆ ರವಿ, ವಿಜಯ್, ಧನ್ರಾಜ್, ಭೀಮಾ, ಗಂಗಾಧರ್ ಸೇರಿದಂತೆ ಒಟ್ಟು 6 ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿರುವಂಥದ್ದು ಗಂಗಾವತಿಯ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ. ಆರು ಜನ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ರವಿ, ವಿಜಯ್, ಧನ್ರಾಜ್, ಭೀಮಾ ಮತ್ತು ಗಂಗಾಧರ್ ಈ 6 ಜನರು ಈಗೇನು ಶಿಕ್ಷೆಯನ್ನು ಪ್ರಕಟಿಸಲಾಗಿದೆ 6 ಜನ ಅಪರಾಧಿಗಳು ಅಂತೇಳಿ ಘೋಷಿಸಿ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಿಂದ ಇವರುಗಳು ತಮ್ಮ ಹಳೆಯ ದ್ವೇಷದ ಕಾರಣಕ್ಕಾಗಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಂತಹ ವೆಂಕಟೇಶ್ ಕುರುಬರ ಅವರನ್ನು ನಡು ರಸ್ತೆಯಲ್ಲಿ ಕೊಲೆ ಮಾಡಿರ್ತಾರೆ, ಬರ್ಬರವಾಗಿ ಹತ್ಯೆಯನ್ನು ಮಾಡಿರ್ತಾರೆ. ಗಂಗಾವತಿಯಲ್ಲಿ ಕೊಪ್ಪಳ ರಸ್ತೆಯ ಲೀಲಾವತಿ ಆಸ್ಪತ್ರೆಯ ಬಳಿ ನಡೆದಿದ್ದಂತಹ ಘಟನೆ ಅಕ್ಟೋಬರ್ 7ನೇ ತಾರೀಕು 2025 ನಡೆದಿದ್ದಂಥದ್ದು. 2026 ಈ ದಿನ ಇವರಿಗೆ ಶಿಕ್ಷೆಯನ್ನು ಪ್ರಕಟಿಸಲಾಗಿರುವಂಥದ್ದು. ಸಂಪೂರ್ಣ ವಿಚಾರಣೆಯನ್ನು ನಡೆಸಿರುವಂತಹ ಕೋರ್ಟ್ ಇದೀಗ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಅಪರಾಧಿಗಳಿಗೆ ಶಿಕ್ಷಾ ಪ್ರಮಾಣವನ್ನು ಪ್ರಕಟ ಮಾಡಿದೆ. ಜೊತೆಗೆ 3 ಲಕ್ಷ ರೂಪಾಯಿ ತಲಾ 3 ಲಕ್ಷ ರೂಪಾಯಿಯಂತೆ ಆರೋಪಿಗಳಿಗೆ ದಂಡವನ್ನು ಕೂಡ ವಿಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಗಂಗಾವತಿ ನಗರ ಪೊಲೀಸರು
ಒಟ್ಟಾರೆಯಾಗಿ 12 ಜನ ಆರೋಪಿಗಳನ್ನು ಬಂಧಿಸಿರ್ತಾರೆ. ಅದರಲ್ಲಿ ಈಗ 6 ಜನ ಆರೋಪಿಗಳು ಅಪರಾಧಿಗಳು ಅಂತೇಳಿ ಘೋಷಿತ ಆಗಿರೋದು. ಮಿಕ್ಕ 6 ಜನ ಆರೋಪಿಗಳೇನಿದ್ರು ಅವರನ್ನು ಕೋರ್ಟ್ ಬಿಡುಗಡೆ ಮಾಡಿರುತ್ತೆ. ಈ ಕೇಸ್ನಲ್ಲಿ 927 ಪುಟಗಳ ಚಾರ್ಜ್ ಶೀಟನ್ನು ಕೂಡ ಪೊಲೀಸರು ಸಲ್ಲಿಸಿದರು. ಎಲ್ಲದರ ಕೂಲಂಕುಷ ತನಿಖೆ ವಿಚಾರಣೆಯ ನಂತರ ಇದೀಗ ಕೋರ್ಟ್ ತೀರ್ಪನ್ನು ಪ್ರಕಟ ಮಾಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.